ವಯಸ್ಸಿನ ಇಲ್ಲದ ಸಂಪುಕ್ತರಾಗಿ ಬಾಳಿರಿ. ಎನ್ನ ಮಾತಿನ ಮೇಲೆ ನಂಬಿಕೆ ಹಿಡಿರಿ, ಎನ್ನ ಮೇಲೆ ಸಂಶಯ ಬಿಟ್ಟು ಆನಂದದಿಂದ ತೆರಳರೈ ನಾರದರೆ ಘನವಿದ್ದ ಜಾರದರೆ. ಸುಶೀಲ ಅಹೋ ಕಂಸಾಸುರನೇ, ಆಹೋ ಸ್ವಾಮಿ ನಾರದರೆ. ಹಾಗಾದ್ರೆ ನಾನು ಇನ್ನು ಹೋಗಿ ಬರ್ತೀನಿ. ನಿನಗೆ ಮಂಗಳವಾಗಲಿ ರಾಜ ರವಿಕೋಟಿ ತೇಜ. ಸಂತೋಷದಿಂದ ಹೋಗಿ ಬಂದಿರೈ ಸ್ವಾಮಿ ನಾರದರೆ. ಕಮಲ ನಯನ ಕಮಲ ವದನ ಸುಶೀಲೆ ಕಮಲ ನಯನ ಕಮಲ ವದನ ಕಮಲ ರಮಣ ನಾರಾಯಣ ಕಮಲ ರಮಣ ನಾರಾಯಣ ಕಮಲ ನಯನ ಕಮಲ ವದನ. ಲೋಕದ ನಾಟಕಕ್ಕೆ ನೇಸೋಸ್ತ್ರಧಾರೆ ನಿನ್ನ ಗುಣಗಳ ಹಳೆಯುವನ ಪಾತ್ರಧಾರೆ ಗರ್ವದೆ ಮತಸಿದ ದಾನವರು ಮತ ಸೇರಿದ ಮೆರೆಯುವ ನರ್ತಿಸಲ. ಗರುವದೆ ಮತಸಿದ ದಾನವರು ಮತ ಸೇರಿದ ಮೆರೆಯುವ ನರ್ತಿಸಲ. ಕರದರ ಬರುವ ಅವಯವ ಕರುಣೆ. ಕರದರ ಬರುವ ಅವಯವ ಕರುಣ ಶ್ರೀಮಂತಯಾರಿ ಕಾಯೋ ದೇವ. ಶ್ರೀಮಂತಯಾರಿ ಕಾಯೋ ದೇವ. ಕಮಲ ನಯನ ಕಮಲ ವದನ ಕಮಲ ರಮಣ ನಾರಾಯಣ ಕಮಲ ರಮಣ ನಾರಾಯಣ ಕಮಲ ನಯನ ಕಮಲ ವದನ ನಾರಾಯಣ ನಾರಾಯಣ. ಮಾಗರಟ್ಟಿ ಸಿದ್ದಯ್ಯನವರು ನಾರದರ ಎಲೈ ಸಾರಥಿ, ಹೋಗಿ ಅತಿ ಜಾಗೃತದಿಂದ ರಥವನ್ನು ಹೊಡಿ ಸಾರಥಿ, ಅತಿ ಜಾಗೃತಿ. ಅದೇ ಪ್ರಕಾರವಾಗಲಿ ದೇವ. ಐಶ್ವರ್ಯ ಮತ್ತು ಮೇಲೆ ಕೇಳಿ ಗಣಕಾಂತೆ. ಕಾಂತ, ಕಾಂತೆ, ನೀನು ಹೋಗುವ ಪಯಣವೆಲ್ಲಿಗೆ? ನಾನು ಹೋಗುವ ಪಯಣ ಎಷ್ಟು ಮಾತ್ರಕ್ಕೆ ತಿಳಿಸುವುದಿಲ್ಲ ಸುಂದರಿ. ನಿನ್ನ ಸತಿಗಳ ಮುಂದೆ ತಿಳಿಸಬೇಕಲ್ಲವೇ? ಅದು ಎಷ್ಟು ಮಾತ್ರಕ್ಕೆ ತಿಳಿಸುವುದಿಲ್ಲ ಸುಂದರಿ. ಸುಂದರ, ಸುಂದರಿ, ಯಾತಕ್ಕೆ ತಿಳಿಸುವುದಿಲ್ಲ? ಸತಿಯಳ ಮುಂದೆ ತಿಳಿಸುವುದು ಕಾರ್ಯದ ದೈವವಾಗದಿಲ್ಲ ಸುಂದರಿ. ಹಾಗಂದವರು ಯಾರು ಪ್ರಿಯ? ನನಗೆ ಗೊತ್ತಿರುವುದು ಸುಂದರಿ. ಅಲ್ಲ, ಪ್ರಿಯೇ, ನಿನಗೆ ಗೊತ್ತಿರುವುದು. ಹೌದು ಸುಂದರಿ, ಹೌದೇ? ಹೌದು ಸುಂದರಿ. ಹಾಗಾದ್ರೆ ಹೇಳಿದರೆ ಕೇಳು. ಅದು ಏನು ಚೆನ್ನಾಗಿ ಹೇಳು ಸುಂದರಿ. ಎಲ್ಲಿಗೆ ನಿನ್ನಯ ಪಯಣ? ತಿಳಿದಾಯನ್ನಯ
ಚಿತ್ತ ಕ್ರಾಂತಳಾಗಬಾರದೆಂಬ ಸೇವೆಗಾಗಿ ಸಾವಿರಾರು ದಾಸಿಯರನ್ನು ನಿಲ್ಲಿಸಿದರು. ಹೌದೇ ಹೇ ಸುಂದರೇ, ಸುಂದರ? ಈ ಬಂಗಾರದ ಅರಮನೆಯಲ್ಲಿ ಆಟಪಾಠ ಮಾಡಿಕೊಂಡು ಸಂತೋಷದಿಂದ ಕಾಲನ್ನು ಕಂಡಿಯ ರಮಣಿ ಸದ್ಗುಣವರಣಿ. ಸುಂದರ, ಸುಂದರೇ, ಸಂತೋಷದಿಂದ ಈ ಅರಮನೆಯಲ್ಲಿ ಕಾಲ ಕಳೆಯೆಂದು ಹೇಳಿದ ಅಂತ ನಿನ್ನನ್ನು ಬಿಟ್ಟು ನಾನು ಅರಗಳಿಗೆ ಅದೇನಕ್ಕೆ ಸುಂದರೇ? ಅಲ್ಲ, ಅಲ್ಲೇ ಹಾಗಾದ್ರೆ ಹೇಳಿ ಕೇಳು. ಅದೇನು ಚೆನ್ನಾಗಿ ಹೇಳು ಸುಂದರೇ. ಜೈನ್ ಗಣೇಶ್ ಸರ್, ಕಂಪ್ಲಿ MLA ಗಣೇಶ್ ಸರ್ ವೇದಿಕೆಗೆ ಆಗಮಿಸಬೇಕೆಂದು ವಿನಂತಿ. ಸರ್ ಸೈಲೆನ್ಸ್. ನಮ್ಮ ಹನುಮಂತಣ್ಣನವರಿಗೂ ಕೂಡ ಸನ್ಮಾನ ಮತ್ತು ಮಾಲಾರ್ಪಣೆ ಕಾರ್ಯಕ್ರಮ ಇರುತ್ತದೆ. ಫೋಟೋ ಕ್ಯಾಮರಾ. ಕುರಿ ನಾಗೇಂದ್ರ ಅಣ್ಣನವರು ವೇದಿಕೆ ಮೇಲೆ ಬರಬೇಕೆಂದು ವಿನಂತಿ. ಎಲ್ಲಿದ್ದರೂ ವೇದಿಕೆ ಮೇಲೆ ಜಲ್ದಿ ಬರಬೇಕೆಂದು ವಿನಂತಿ. ಕುರಿ ನಾಗೇಂದ್ರ ಅಣ್ಣನವರು. ಭಾಷೆ ಕೇಳೋದಂತೂ ಯಾರು ತಗೊಂಡ್ರು ಕೆಲವರು ಮಾತಾಡಿ ಯಾವಾಗ ಕೇಳೋದಿರುತ್ತೆ ನಮ್ಮೇಲಂತ ಕೇಳೋದಿಲ್ಲ. ನಾನು ಕೂಡ ಹೆಚ್ಚಿಗೆ ಮಾತಾಡೋಕೆ ಹೋಗಲ್ಲ. ಯಾಕಂದರೆ ದೇವಸಮುದ್ರ ಗ್ರಾಮದ ಜನತೆ ಪ್ರೀತಿ ವಿಶ್ವಾಸದಲ್ಲಿ ಭಾಳಷ್ಟು ಒಂದು ಕೈ ಮುಂದೆ. ಯಾಕಂದರೆ ಜನಗಳು ಹತ್ರಕ್ಕೆ ಬಂದು ಮಾತಾಡಿಲ್ಲ ಅಂದರೆ ಆಶೀರ್ವಾದ ಮಾತ್ರ ಭಾಳ ಗಟ್ಟಿಯಾಗಿ ಮಾಡ್ತಾರೆ. ಹಾಗಾಗಿ ನಾನು ಕೊನೆಯ ಉಸಿರಿರೋವರೆಗೂ ಕೂಡ ದೇವಸಮುದ್ರ ಗ್ರಾಮದ ಜನತೆಲ್ಲ ನಾವು ಸಾಯೋವರೆಗೂ ಕೂಡ ಯಾವತ್ತೂ ಕೂಡ ಆ ಋಣ ತೀರ್ಸೋಕ್ಕಾಗಲ್ಲ. ಹೀಗಾಗಿ ತಮಗೆಲ್ಲ ಒಳ್ಳೇದಾಗಲಿ, ಮಕ್ಕಳಿಗೆ ಒಂದು ಒಳ್ಳೆಯ ಶಿಕ್ಷಣ ತಾವೆಲ್ಲ ಕೊಡಬೇಕಾಗ್ತದೆ. ಯಾಕಂದರೆ ನಮ್ಮ ಗ್ರಾಮ ಬದಲಾವಣೆ ಆಗ್ಬೇಕಂದ್ರೆ ನಮ್ಮ ಮಕ್ಕಳು ವಿದ್ಯಾವಂತರಾಗಬೇಕು. ಹಂಗಾಗಿ ತಡಿ ಹುಲಿ ಒಂದು ಸ್ವಲ್ಪ ಹಂಗಾಗಿ ಒಳ್ಳೆ ಶಿಕ್ಷಣ ಮಕ್ಕಳಿಗೆ ಕೊಡ್ಬೇಕಾಗ್ತೈತಿ. ಭಾಳ ಕಮ್ಮಿ ವಯಸ್ಸಿನಾಗ ನಮ್ಮ ಮಕ್ಕಳಿಗೆ ಮದುವೆ ಮಾಡೋಂಥ ಕೆಲಸ ಭಾಳಷ್ಟು ಹಳ್ಳಿ ಊರುಗಳೆಲ್ಲ ಆಗ್ತಾವ. ಆ ತಪ್ಪು ಮಾಡೋದು ಬೇಡ. ಯಾಕಂದ್ರೆ ಸಣ್ಣ ವಯಸ್ಸಿನಾಗ ಮದುವೆ ಮಾಡಿಕೊಟ್ರೆ ಆ ಕುಟುಂಬನ ನೀಗಿಸೋಂಥ ಶಕ್ತಿ ನಮ್ಮ ಮಕ್ಕಳಿಗೆ ಇರಲ್ಲ, ಹೆಣ್ಮಕ್ಳಿಗೆ. ಹಂಗಾಗಿ ಅವ್ರು ಒಳ್ಳೆ ವಿದ್ಯಾವಂತರು ಬುದ್ಧಿವಂತರು ಆದಮೇಲೆ ತಿಳುವಳಿಕೆ ಬಂದಮೇಲೆ ಮದುವೆ ಮಾಡಿಕೊಟ್ರೆ ಆ ಸಂಸಾರವನ್ನು ನಡೆಸೋಂಥ ಶಕ್ತಿ ನಮ್ಮ ಮಕ್ಕಳಿಗೆ ಬರ್ತೈತಿ. ಈಗಾಗಲೇ MLA ಅವರು ಬ್ರಿಡ್ಜ್ ಆಗಿದ್ದಲ್ಲ, ಬ್ರಿಡ್ಜ್ ಕಟ್ಟಿಸಿದ್ರು. ಅಲ್ಲಿ ದೇವಸಮುದ್ರ ಕ್ರಾಸಿಂದ ರೋಡ್ ಆಗಿದ್ದಲ್ಲ, ರೋಡ್ ಮಾಡಿಸಿದ್ರು. ಇನ್ನು ಮುಂದೆ ಕೂಡ ರೋಡ್ ಐತೆ ಅಂತಂದು ಭಾಳಷ್ಟು ಜನ ಭಾಳ ದಿನಗಳಿಂದ ಭಾಳ ವರ್ಷಗಳಿಂದ ಕನಸಿತ್ತು. ಇವಾಗ ಈ ಬ್ರಿಡ್ಜ್ ಏನು 100 ಮೀಟ್ರ್ ಆ ಕಡೆಯಿಂದ ಸುಮಾರು 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇನ್ನೊಂದು 3-4 ದಿನದೊಳಗೆ ಭೂಮಿ ಪೂಜೆ ಮಾಡಿ ಆ ರಸ್ತೆ ಕೂಡ ಅಭಿವೃದ್ಧಿ ಮಾಡ್ಬೇಕಂದು ಹೇಳಕ್ಕೆ ಇಷ್ಟಪಡ್ತೀವಿ. ಹೀಗಾಗಿ ದೇವಸಮುದ್ರ ಜೌಕು ಸಾಕಷ್ಟು ರೈತರು ಅಡ್ಡಾಡ್ತಾರೆ. ಅಲ್ಲಿ ಯಾವ ಬರೀ ಮೆಟ್ಲಿಂಗ್ ಒಂದು ಮಾಡಿಬಿಟ್ರೆ MLA ಅವರು ಆ ರಸ್ತೆ ಅಭಿವೃದ್ಧಿ ಮಾಡಿಲ್ಲ ಅಂತಂದು ನಮ್ಮ ಫಕೀರಪ್ಪ ಮತ್ತು ಅನೇಕ ಜನ ಕೇಳ್ತಿದ್ರು. ಇವತ್ತು ಅದು ಕೂಡ ಸುಮಾರು 5 ಕಿಲೋಮೀಟರ್ ದೇವಸಮುದ್ರ ಟು ಜೌಕ್ ರಸ್ತೆ ಕೂಡ ಅಭಿವೃದ್ಧಿ ಮಾಡಿಕೊಡೋಂಥ ಕೆಲಸ ಮಾಡ್ತೀವಿ ಅಂತಂದು ಆದಷ್ಟು ಬೇಗ ಅದು ಕೂಡ ಭೂಮಿ ಪೂಜೆ ಮಾಡಿ ಪ್ರಾರಂಭ ಮಾಡ್ತಂದು ಹೇಳಕ್ಕೆ ಇಷ್ಟಪಡ್ತೀವಿ. ಅದಾದಮೇಲೆ ಫಕೀರಪ್ಪನ ಅಣ್ಣನ ಮನೆ ಮುಂದೆ ಹೋದರೆ ನಾವು ತಲೆ ಬಗ್ಸಿ ಹೋಗ್ತಿದ್ದೆ. ಯಾಕಂದರೆ MLA 2 ಸತಿ ಮಾಡೀನಿ, ನಮ್ಮ ಮನೆಗೆ ದೂರ ಬರ್ತೈತಿ, ಯಾವಾಗ ರೋಡ್ ಮಾಡ್ತಾರೆ ಅಂತಂದು ಭಾಳ ವರ್ಷಗಳಿಂದ ಬೇಡಿಕೆ ಇತ್ತು. ಇನ್ನು 2 ದಿನದಾಗ ಅದು ಕೂಡ ಭೂಮಿ ಪೂಜೆ ಮಾಡಿ ಪ್ರಾರಂಭ ಮಾಡ್ತೀವಿ. ಇವತ್ತು ನಮಗೆ ನೀರಿನ ವಿಚಾರ ಬಂತಂದರೆ ಭಾಳಷ್ಟು ಕೆಳಗಿನ ರೈತರು, ದೇವಸಮುದ್ರ ರೈತರು ಪ್ರತಿ ವರ್ಷ ಸುಮಾರು ವರ್ಷಗಳಿಂದ ಒಂದಕ್ಕೊಂದು ಸಣ್ಣ ಪುಟ್ಟ ಇವು ಆಗ್ತದವು. ಶಾಸಕರಾದ್ಮೇಲೆ ಇವತ್ತು ವೀರೇಶನ್ ಅಂತ ಬಿಡೋದು ಇಲ್ಲದನ ಯಾವುದೋ ಒಂದು ಇದು ಕೆನಲ್ ಮಾಡ್ಬೇಕಾದ್ರೆ ಇದು ಹೆಚ್ಚಾಗಿ ಬಿಡಾರ, ಅದು ನೀರು ಹತ್ತುವಲ್ಲ ಅಂತಂದು ರಾತ್ರಿ ನಿದ್ದೆ ಮಾಡೋಕೆ ಕೊಟ್ಟಲ್ಲ. ಹಂಗಾಗಿ ನಾನೇ ಬರ್ತಂತ ಕೆನಲ್ ಹೋಗಿ ಒಡೆದು ಹೆಂಗೆ ಅಂತಂದು ಹೇಳಿದ್ವಿ.
ಅದು ನನ್ನ ಮೇಲೆ ಕೇಸು ಆದ್ರೆ ಚಿಂತಿಲ್ಲ ನೀನು ಹೊಡೆ ಅಂದೆ. ಒಬ್ಬತ್ತಲ್ಲ, ಇಡೀ ರೈತರು SLC ರೈತರು ನೆನೆಸ್ತಾರ ಸಾರ್ನ. ಹಾಗಾಗಿ ಇವತ್ತೇನು ಕನಕ ಭವನದ ಇಲ್ಲಿ ಬೇಡಿಕೆ ಇದೆ, ಅದೇ ರೀತಿ ವಾಲ್ಮೀಕಿ ಸಮುದಾಯ ಭವನದ ಕೂಡ ಬೇಡಿಕೆ ಇದೆ. ಈಗಾಗಲೇ ಅದನ್ನ ಕನಕ ಭವನ ಮತ್ತು ವಾಲ್ಮೀಕಿ ಭವನ ತಂದು ಎರಡನ್ನ ಸೇರಿಸ್ಕೊಟ್ರೆ ಆದಷ್ಟು ಬೇಗ ಕನಕ ಭವನ ಇಲ್ಲ. ಯಾಕಂದ್ರೆ ಸಾಕಷ್ಟು ಜನ ಮದುವೆಗಳಾಗ್ತಾರೆ. ಭಾಳ ನಾವು ಮದುವೆಗಳಿಗೋದಾಗ 10,000 20,000 ರೂಪಾಯಿ ಕೊಟ್ಟು ಮೇಲೆ ಇದು ಏನೋ ಡೆಕೋರೇಷನ್ ಮಾಡ್ಕೊಂಡು ಮದುವೆ ಆಗ್ತಾರೆ. ಹಂಗಾಗಿ ಆದಷ್ಟು ಬೇಗ ಕನಕ ಭವನ ಮತ್ತೆ ಇದೇನೋ ನಮ್ಮ ವಾಲ್ಮೀಕಿ ಭವನ, ಅದೇ ರೀತಿ ಇಲ್ಲಿ ಲಿಂಗಾಯತ ಸಮಾಜದ ಬಂಧು ಕೂಡ ಬಹಳಷ್ಟಿದ್ದಾರೆ. ಅವರು ಕೂಡ ಜಾಗ ಗುರುತನೆ ಮಾಡಿದ್ರೆ ಈ 3 ಭವನಗಳಿಗೆ ಕೊಡಂತ ಇದು ಮಾಡ್ತೀವಿ. ಅದಾದ್ಮೇಲೆ SC ಭವನ ಕೂಡ ಬರ್ತಿತ್ತು. ಮತ್ತೆ ಇವ್ರು 3 ಹೇಳಿದ್ರು ನಮ್ದು ಬಿಟ್ಟಿಲ್ಲ ಅಂಬೇಡ್ಕರ್ ಭವನ ಅಂತಂದು ಎಷ್ಟು ಅನುದಾನ ಬರ್ತೈತಿ ಎಲ್ಲ ಸಮಾಜಕ್ಕೆ ನ್ಯಾಯಯುತವಾಗಿ ಕೊಡಂತ ಕೆಲಸ ಮಾಡ್ತೀವಿ. ಇದೇ ರೀತಿ ದೇವಸಮುದ್ರ ಗ್ರಾಮದ ನಮ್ಮ ತಾಯಂದ್ರು ಹಿರಿಯರು ಇದೇ ರೀತಿ ಖುಷಿ ಸಂತೋಷ ಅವ್ರಿಗೆ ಆರೋಗ್ಯ ಐಶ್ವರ್ಯ ಸಮೃದ್ಧಿ ಕೊಟ್ಟು ಆ ಬಸವಣ್ಣ ಮತ್ತೆ ಎಲ್ಲ ದೇವರು ಕೂಡ ಕಾಪಾಡ್ಲಂತ ಹೇಳ್ತಿ. ನಿಮ್ಮ ಋಣ ಅಂತೂ ಯಾವತ್ತೂ ತೀರ್ಸಕ್ಕಾಗಲ್ಲ. ನಾನು ಇಲ್ಲಿ ನಿಂತ್ಕೊಂಡು ಏನು ಮಾತಾಡಕತ್ತೀನಿ ಅಂದ್ರೆ ನೀವು ಹೋಗಿ ದೇವಸಮುದ್ರ ಅಂತ ಬಂದ ಕೂಡಲೇ ಒಂದು ಸ್ವಲ್ಪ ಧೈರ್ಯ ಬರ್ತೈತೆ ನನಗೆ. ಯಾಕಂದ್ರೆ ಒಂದಾಲಿ ಮುಂದೆ ಹೋಗ್ತಾ ಹೋದ ಒಂದು ನಂಬಿಕೆ, ಆ ನಂಬಿಕೆ ನೀವು ಉಳಿಸಿದ್ರಿ. ನಿಮ್ಮ ನಂಬಿಕೆ ಕೂಡ ನಾನು ಉಳಿಸಬೇಕಾಗ್ತೈತಿ. ನಾ ML ಅಂತ ಯಾವತ್ತೂ ಭಾವಿಸೋದು ಬೇಡ. ನಿಮ್ಮ ಮನೆ ಮಗ ತಮ್ಮ ಅಣ್ಣ ಅಂತ ಭಾವಿಸ್ರಿ. ಊರಿನ ಸಮಸ್ಯೆ ರಾತ್ರಿ 12 ಗಂಟೆಗೆ ಬಂದ್ರು ಕೂಡ ಇಲ್ಲಿ ಕೋತಪಕಟ್ಟೆ ಐತಲ್ಲ ಅಲ್ಲೇ ಚೆನ್ನಾಗಿ ಅಲ್ಲಿ ಒಂದು ಚಾಪೆ ಹಾಕೊಂಡು ಅಲ್ಲೇ ಮಕ್ಕಳು ನಾನು ಇಲ್ಲಿ ಇರ್ತಂತ ML ಅಂತ ನೀವು ಯಾರು ತಿಳ್ಕೊಂಬೋದು ಬೇಡ. ನಿಮ್ಮ ಮನೆ ತಮ್ಮ ಅಣ್ಣ ತಮ್ಮ ಮಗ ಅಂತ ತಿಳ್ತೀವಿ. ML ಎಂಬ ಭಾವನೆಗಳ ನನ್ನ ಜೀವನದಾಗ ಯಾವತ್ತೂ ಬರಲ್ಲ. ಇವತ್ತು ಯಾಕೆ ಇಷ್ಟು ಕೆಲಸಗಳು ಮಾಡ್ತೀವಿ ಅಂದರೆ ಮುಂದೆ ಜನರಲ್ ಆಯಿತು ಏನೋ ಒಂದು ಈ ಮೀಸಲಾಯ್ತು ಹೋಯ್ತಂದ್ರೆ ಮುಂದೆ ಬರೋಂಥ MLಗಳು ನಾನು ದಾರಿ ಮೇಲೆ ಅಡ್ಡಾಡ್ಬೇಕಷ್ಟೇ, ಕೆಲಸ ಮಾಡೋಂಥ ಅವಶ್ಯಕತೆ ಇಲ್ಲ. ಇನ್ನು 3 ವರ್ಷ ಒಳಗೆ ನನ್ನ ಶಕ್ತಿ ಮೀರಿ ಕೆಲಸ ಮಾಡ್ತೀನಿ. ರೈತರ ವಿಚಾರ ಬಂತಂದ್ರೆ ಯಾವತ್ತೂ ಕೂಡ ಕಾಂಪ್ರಮೈಸ್ ಆಗಲ್ಲ. ಮುಂಜಾನೆ 5 ಗಂಟೆಗೆ ಎದ್ದೀನಿ, 30 ಮದುವೆ, ಒಂದು 200 ಫೋನು, 4 ಬಯಲಾಟ, ಕಪ್ಪಲ್ಲು, ಅದಾದ್ಮೇಲೆ ಕಪ್ಪಲ್ ಬಯಲಾಟ, ಅದಾದ್ಮೇಲೆ ಕೆರೆಕೆರೆ, ಬಾಳಾಪುರ, ಇವಾಗ ಲಾಸ್ಟಿಗೆ ದೇವಸಮುದ್ರ. ಪಶ್ಚಿಮ ಬರೋಣ ಅಂತ ಇದ್ದೆ, ನೀವು ಲೇಟಾಗಿ ಚಾಲು ಮಾಡಿದ್ರಿ. ಹಂಗಾಗಿ ಕೊನೆಗೆ ಬಂದಿದ್ರಿ. ತಮಗೆಲ್ಲ ಒಳ್ಳೇದಾಗಲಿ, ಖುಷಿಯಾಗಿರ್ರಿ, ನಕ್ಕತ್ತಿರ್ರಿ, ಸಂತೋಷವಾಗಿರ್ರಿ ಅಂತ ಹೇಳಿ ನಾನು ಒಂದೆರಡು ಮಾತು ಈ ನಾಟಕ ಸಂಘಕ್ಕೆ ಮಾನ್ಯ ಶಾಸಕರು 20,000 ರೂಪಾಯಿಯನ್ನು ಕಾಣಿಕೆಯಾಗಿ ನೀಡಿದ್ದಾರೆ. ಅವರಿಗೆ ತುಂಬಾ ಧನ್ಯವಾದಗಳು. ಫಸ್ಟ್ನೇ ಬಯಲಾಟಕ್ಕೆ ಬರ್ಬೇಕಿತ್ತು, ಊರಾಗಿದ್ದಲ್ಲ. ಹಂಗಾಗಿ 2ನೇ ಬಯಲಾಟಕ್ಕೆ ಬಂದೀನಿ. ಯಾರು ಕೂಡ ಅನ್ಯಾಯ ಭಾವಿಸಬಾರ್ದಂತ ತಮ್ಮಲ್ಲಿ ಇದೆ. ಫಸ್ಟ್ನೇ ಬಯಲಾಟಕ್ಕೆ ಇನ್ಮೇಲೆ ವರ್ಷಕ್ಕೊಂದು ಮಾಡ್ರಿ, ವರ್ಷ ಕೂಡ ಬರ್ಬೇಕು ಅಂತ ಹೇಳಿ ನಾನು ಒಂದೆರಡು ಮಾತು. ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ವಾಸಣ್ಣ ಅವರು ಸಹ 5,000 ರೂಪಾಯಿ ಈ ನಾಟಕ ಸಂಘಕ್ಕೆ ನೀಡಿರುತ್ತಾರೆ. ಅವರಿಗೂ ಸಹ ಧನ್ಯವಾದಗಳು. ಸಾರು ಒಂದೇ ಮಾತು ಹೇಳಿದಕ್ಕೆ ಒಂದೇ ದಿವಸ 2 JCB ಕಳಿಸಿ ಎಲ್ಲರೂ ರೈತರಿಗೆ ಒಳ್ಳೆ ಮಾಡಿ. ಬಹಳ ಭಾಷಣ ಮಾಡಕತ್ತಲ್ಲ ಯಾಕೆ ಮುರುಗೇಶಣ್ಣ ಮುಂದೆ ಗ್ರಾಮ ಪಂಚಾಯತ್ ಒಂದು ಟಿಕೆಟ್ ಕೊಟ್ಟು ಕೂಡ ಆಯ್ಕೆ ಮಾಡ್ರಿ. ಹಾಗಾದ್ರೆ ಹೇಳಿದ್ದೀನಿ ಕೇಳು. ಏನು ಚೆನ್ನಾಗಿ ಹೇಳು ಸುಂದರಿ. ಹಾಗಾದ್ರೆ ಸತ್ಯದ ಮಾತಿಗೆ ಬೆಲೆ ಇಲ್ಲ. ಬೆಲೆ ಐದು ಸಹ ಸುಂದರಿ. ಆದರೆ ನೀನು ಹೋಗುವ ವಿಷಯವನ್ನು ಹೇಳುವುದಿಲ್ಲ. ಎಷ್ಟು ಮಾತ್ರ ತಿಳಿಸುವುದಲ್ಲ ಸುಂದರ. ಸುಂದರ ಸುಂದರಿ ಹೇಳಿದ್ದೀನಿ ಕೇಳು. ಏನು ಚೆನ್ನಾಗಿ ಹೇಳು ಸುಂದರಿ. ಸತಿಯಳ ಮಾತಿಗೆ ಎಷ್ಟು ಹೇಳಿದರು
ಪ್ರಿಯೇ, ಅದು ಯಾವ ಕಾರಣಕ್ಕಾಗಿ ನೀನು ಹೊರಗಡೆ ಹೊರಟಿರುವೆ ಎಂದು ತಿಳಿಸುವಂತನಾಗು ಕಾಂತ ಗುಣವಂತ. ಆಹೇ ಕಮಲ ಕಲಧಾರೆ, ಸುಂದರ, ಚಂದ್ರಬಿಂಬದೊಳು ಉಬ್ಬವಿಸಿದ ನೀರೇ, ನಾನಿಲ್ಲದೆ ಒಂದು ಕ್ಷಣ ಇರಲಾರೆವೆಂದು ಮಕವನ್ನು ಕುದಿಸಿ ಮಾತನಾಡಬೇಡ. ನಾನು ಹೋಗುವ ಕಾರ್ಯಕ್ಕೆ ಅಡ್ಡಿಯಾಗಬೇಡ. ಸಂದಮಲ ಸದಮಲ ಹೃದಯದಿ ನಾನು ಹೋಗುವ ಕಾರ್ಯಕ್ಕೆ ಜಯ ದೊರಕಲೆಂದು ಮನದಲ್ಲಿ ನುಡಿದು ಕಳಿಸಿಕೊಡೆ ಜಲದಾಕ್ಷಿ. ಕಾಂತ, ನಿನ್ನನ್ನು ಹಾಗೆ ಕಳಿಸಿಕೊಡಬೇಕೆ? ಹೌದು ಸುಂದರಿ, ನಿನ್ನನ್ನು ಬಿಟ್ಟು ನಾನು ಇರಲಾರೆನೆಂದು ಹೇಳಿದಿನಲ್ಲ. ಅದೆಷ್ಟು ಮಾತ್ರಕ್ಕೆ ಸಾಧ್ಯವಿಲ್ಲ ಸುಂದರ. ಕಾಂತ, ಪ್ರಿಯಾ, ನೀನು ಮಾತ್ರ ನನ್ನನ್ನು ಬಿಟ್ಟು ಹೋಗುವಿಯಾ? ಹೌದು ಸುಂದರಿ, ಹೋಗುವಿಯಾ? ಸರ್ವಾಸವಾದ ಸುಂದರ ಅಲ್ಲ, ಅಲ್ಲೇ ಹೇಳಿದನು ಕೇಳು. ಅದೇನು ಚೆನ್ನಾಗಿ ಹೇಳು ಸುಂದರಿ. ಜಗದೇ ಕವೀರ ಸುಧಾರಿಸಿರೋಟ ಆತ ಸರ್ಕಪ್ಪ ರಣರಂಗ ಚೋರ ಹೊಂದಿರುವೆ ನಿನ್ನ ಹತ್ತಿರ, ನಿನ್ನ ಕಂಗಡನೆ ಶ್ರೀಮಾಧುರ. ಸುಂದರಿ, ಸುಂದರ, ಜಗದೇ ಕವೀರ ನಾ ಬಂದಿರುವೆ ನಿನ್ನ ಹತ್ತಿರ, ನಿನ್ನನ್ನು ಬಿಟ್ಟು ನಾನು ಅರಗಳಿಗೂ ಜೀವಿಸಲಾರೆನು. ಅದು ಏತಕ್ಕೆ ಸುಂದರಿ? ಕಾಂತ, ಆದ್ದರಿಂದ ನೀನು ಹೋಗುವ ಪಯಣದ ವಿಚಾರವನ್ನು ತಿಳಿಸುವಂತನಾಗರ ನನ್ನ ಬುದ್ಧಿ ಸಂಪನ್ನ. ಹೇ ಪ್ರಾಣ ಸಖಿ ಎನ್ನ ಪಟ್ಟದ ನಾಯಕೆ ಓ ಪಾತ್ರದ ಬಸದಾಳು ಎನ್ನಯ್ಯ ಕಡಗಣ್ಣಿಗೆಮ್ಮ ಕಿಡಗಣ್ಣಿಗೆ ಹೊರತಾಕ್ರವಮ್ಮ ಹುರಿದೆಬ್ಬಿಸಿ ಅತಿ ರೂಪವತಿಯಾದ ಪಟ್ಟದ ನಾಣಿಯೇ. ಕಾಂತ,
ಕಾಕತೀಯರ ಕಡದಾಕ್ರಮವನ್ನು ಹೊರದಬಿಸಿ ಅತಿ ರೂಪವತಿಯಾದ ಎನ್ನ ಪಟ್ಟದ ರಾಣಿಯೇ, ನಾನು ಹೋಗುವ ಪಯಣದ ಈ ಕ್ಷಣದವಳು ನಿನಗೆ ತಿಳಿಸಿವೆ. ಹಾಗೆ ಕೇಳು. ಅದೇನು ಚೆನ್ನಾಗಿ ಹೇಳು. ಹಾಗೆ ಸುಂದರಿಯೇ, ಸುಂದರ ಹಣಿಗಳಿಗೆ ತಡೆಯಲಾರದೆ ಹುಟ್ಟ ಬಟ್ಟೆದಳು ಊರ ಬಟ್ಟ ಗೋಕುಲವೆಂಬ ಹಾಳೂರಲ್ಲಿ ಬಿದ್ದ ಮನೆಗಳಲ್ಲಿ ಕದ್ದು ಜೀವಿಸುತ್ತಿರುವ ಎಣ್ಣೆಯ ಸೋದರ ಹಳಿಯನಾದ ಕೃತ ಬಂಡಲಂ ತಡ ಮಾಡಿದ ಹಿಡಿದ ಈ ರಣಭೂಮಿಯ ಕೆಡದ ಒಡೆದು ಬರುವುದಕ್ಕೆ ರಥವನ್ನೇರಿ ಬಂಡಿರುವ ಸುಂದರಿ ಕಂಡು ಬಂದರಿ. ಆ ಕೃಷ್ಣನೊಡನೆ ಯುದ್ಧಕ್ಕೆ ಹೋಗುವೆಯಾ? ಹೌದು ಸುಂದರಿ. ಅವನೆಂದು ಗೊತ್ತೇ? ನಾನೇನು ಸಾಮಾನ್ಯದೇವನ ಸುಂದರಿ. ಅವನನ್ನು ಜಯಿಸುವುದು ನಿನ್ನಿಂದ ಆಗಬಹುದೇ? ನಾನು ಜಯಿಸುವುದು ಸುಂದರಿ. ಜಯಿಸುವೆ. ಹೌದು ಸುಂದರಿ. ಜಯಿಸುವೆ ಎನ್ನುವ ನಂಬಿಕೆ ನಿನ್ನಲ್ಲಿಲ್ಲದೆ? ನನ್ನಲ್ಲಿರುವ ಸುಂದರಿ ಅಂತ ಅಂತ. ಹಾಗಾದ್ರೆ ಹೇಳುವೆನು ಕೇಳು. ಹೇಳಿ ಚೆನ್ನಾಗಿ ಹೇಳು ಸುಂದರಿ. ಕೃಷ್ಣನು ಸಾಮಾನ್ಯದವನೆಂದು ತಿಳಿಯಬೇಡ. ಅವನು ಮಹಾಮಾಯಕಾರಿಯು. ಅಂಥವನನ್ನು ಜಯಿಸುವುದು ನಿನ್ನಿಂದಾಗಲಾರದು. ದ್ವಾರಪತಿ, ಬಿಟ್ಟು ಬಿಡು ನಿನ್ನ ವಿದ್ಯೆಯ ಸಂಗತಿ. ಮಾಧವಕ್ಕೆ ಬಿಡುವುದಲ್ಲ ಸುಂದರಿ. ಈ ಹಾಧೈರ್ಯದ ಪ್ರಿಯಳೇ ಮಾಡ್ತೀರಗಳೇ. ಅರವತ್ತು ಬಲಟೆಂದು ಬೀರದಾಂಗಿದ್ರಿ ಎಂದತೆಯಾಗಿ ಇಂತಹ ರಣಹೇಳಿಯ ಮಾತನ್ನು ಹೇಳುವುದಕ್ಕೆ ಹೇ ಸುಂದರೇ, ಸುಂದರ ಅಪಟಿಯಾದ ಶ್ರೀಹರಿಯನ್ನು ಜಯಿಸಲಾರೆ ನಾನು ಅಲ್ಲಿಂತಹ ರಣಹೇಳಿಯ ಮಾತನ್ನಾಗೆ ಮುಗಿಲ ಕೃಷ್ಣನ ಮಾತನ್ನು
ಎಷ್ಟು ಮಾತ್ರಕ್ಕೆ ಕೇಳುವುದಿಲ್ಲ ಸುಂದರಿ. ಸುಂದರ, ಸುಂದರಿ, ಶ್ರೀರಾಮನ ಭಕ್ತನಾದ ಹನುಮಂತನು ಆ ಚಂದ್ರನನ್ನು ತಿನ್ನುವ ವಸ್ತುವೆಂದು ಆ ಚಂದ್ರನನ್ನೇ ನಂಬಿದಾಗ ಅದರ ಅರ್ಥ ನಿನಗೇನು ಗೊತ್ತಾಗಲಿಲ್ಲವೇ ಪ್ರಿಯ? ಗೊತ್ತಾದರೆ ಮಾಡುವುದೇನು ಸುಂದರಿ? ಅದರಂತೆ ನೀನು ನಿನ್ನ ಸೋದರ ಹಳಿಯ ನಡುವೆ ಯುದ್ಧಕ್ಕೆ ಹೋದರೆ ಅವನು ನಿನ್ನನ್ನು ಹಾಗೆ ನುಂಗಿ ಬಿಡುವನು ಕಾಂತ ಗುಣವಂತ. ಅದೇ ಸುಂದರಿ, ಉದಯಿಸುವ ಸೂರ್ಯ ನಮ್ಮ ಕೆಣಿಕೆ ಹಂದಿ ನೈಯನ್ನು ಕಣ್ಣು ಕಳೆದುಕೊಂಡನೆನ್ನುವ ಮಾತು ಸರಿ. ಹೌದು ಪ್ರಿಯ. ಪ್ರಪಂಚವನ್ನೇ ಪ್ರಜ್ವಲಿಸುವ ಸೂರ್ಯ ದೇವ ನಮ್ಮ ಕೆಣಿಕೆ ಬದುಕಿ ಅತಿ ಶಕ್ತಿವಂತನಾದ ಸೂರ್ಯ ದೇವನಿಗೂ ನನ್ನ ಸೋದರ ಹಳಿಯನಾದ ಕೃಷ್ಣನಿಗೂ ನಿಮ್ಮನ ಎಲ್ಲ ಸಲ್ಲದ ಬೂಟಾಟಿಗೆ ಎನ್ನ ಮುಂದೆ ಕಂಡರೆ ನಿನ್ನ ಭೀತಿಗೆ ಅದೇ ಸುಂದರೇ ತಪ್ಪಡಿಲ್ಲ. ಈ ಕ್ಷಣದೊಳು ಗಗನಕ್ಕಾರಿ ಮೋಸಗಾರ ನಮ್ಮ ಶ್ರೀಹರಿಯನ್ನು ಹಿಡಿದು ನಾಶ ಮಾಡಿ ಹೊಡೆದು ಈ ರಣಭೂಮಿ ಹೊಡೆದು ಬರುವೆ. ಅದೇ ಸುಂದರೇ ಅವನನ್ನು ಬಡೆದ ಸುದ್ದಿಯ ಭೂಮಿ ಒಳಗಲಾದ ಪರಶುವನ್ನು ಎಂದು ಯುದ್ಧಕ್ಕೆ ಬಂದರೆ ಅವನಿಗೆ ಆಸರಾಗಿರುವ ತ್ರಿಸಲು ಪಟ ಪಟನೆ ಬಿಸಾಡಿ ಬಿಸುತ್ತೇನೆ. ಅದೇ ಸುಂದರೇ ಇದನ್ನರಿತು ಬ್ರಹ್ಮದೇವನ್ನೇನಾದರೂ ಎನ್ನ ತಂಟೆಗೆ ಬಂದರೆ ತ್ರಿಮೂರ್ತಿಗಳನ್ನು ಉಸಿರುವುದಕ್ಕೆ ಹೆಸರಿಲ್ಲದಂತೆ ಮಾಡಿಬಿಡುತ್ತೇನೆ. ಎಲೆ ಸಾರದೆ ಇವಳಾಡುವ ನೀತಿ ಬೋಧನೆಯನ್ನು ಕೇಳಿದೆಯಾ? ಎನ್ನ ಮುತ್ತು ಮಡಿದಿಯಳೆಂದು ಸುಮ್ಮನಿದ್ದರೆ ಹುಚ್ಚು ನಾಯಿಯಂತೆ ಎತ್ತರ ತಪ್ಪಿ ಇವಳಾಡ್ತಾಳೆ. ಇವಳಾಡುವ ನುಡು ಮಾತುಗಳನ್ನು ಲಾಲಿಸಿದ ಹಾಚಿಗೆ ನೋಕು ಸಾರದಿ ಹಚ್ಚಿದಾಗದಿ. ಹಾಗೆ ಆಗಲು ದೇವ ಮಹಾನುಭಾವ. ಸುಂದರ, ಪ್ರಿಯ, ಸತಿ ಎನ್ನದೆ ಮರ್ಯಾದೆ ಕೊಡದೆ ಆ ಸಾರಥಿಯಿಂದ ಆ ಕಡೆ ದೂಕೆನ್ನು ಹೇಳುವೆಯಾ? ಹೌದು ಸುಂದರಿ, ನನ್ನ ನೇತಕ್ಕಾಗಿ ಲಗ್ನವಾಗಬೇಕಾಗಿತ್ತು. ನನ್ನ ಮಾತು ಕೇಳಬೇಕು ಸುಂದರಿ. ನನ್ನ ಮಾತು ನೀನೇ ಈಗ ಕೇಳು. ಎಷ್ಟು ಮಾತ್ರಕ್ಕೆ ಕೇಳುವುದಿಲ್ಲ ಸುಂದರಿ. ಸುಂದರ, ಸುಂದರಿ ಹೇಳುವಿನ ಕೇಳು. ಅದು ಏನು ಚೆನ್ನಾಗಿ ಹೇಳು ಸುಂದರಿ. ನಾರದ ಕೃಷ್ಣ ನಾರದ ಕೃಷ್ಣ
ಪ್ರಿಯ, ಹಾಗಾದರೆ ನೀನು ಹೋದ ಕಾರ್ಯಕ್ಕೆ ಜಯವಾಗಲೆಂದು ಜಯದಾರ್ತಿಯನ್ನು ಮಾಡುವೆನೋ ಈ ಪೀಠವನ್ನು ಅಲಂಕರಿಸು. ಜಯದಾರ್ತಿಯನ್ನು ಮಾಡ್ರಿ. ಜಾಗೃತಿಯಿಂದ ಹೋಗಿ ಬಾ ಪ್ರಾಣೇಶ್ವರ, ಬಿಟ್ಟು ಬಿಡಿ ನಿನ್ನ ಆಶ್ವರ. ಸುಂದರಿ ಗೋಕುಲಕ್ಕೆ ರಥವನ್ನು ಹೊಡಿ ಸಾರಥಿ ಹದಿ ಜಾಗೃತಿ. ಕೃಷ್ಣ ಬಾಬಾ ಕೇಶವ ಸ್ವಾಮಿ ನಾರದರೆ, ಗೋಕುಲದಲ್ಲಿ ತಾಯಿಯಾದ ವಿಷಯದೇ ಮತ್ತು ನಿಮ್ಮ ಪ್ರಜಾಪರಿವಾರದವರು ಆರೋಗ್ಯದಿಂದಿರುವರೆ ತಾತನೇ ದೇವಕುಲು ಪ್ರತ್ಯಕ್ಷನೇ. ಸೈಲೆನ್ಸ್. ಪೊಲೀಸ್ ಸಿಬ್ಬಂದಿಯವರು ದಯವಿಟ್ಟು ಅಟದಕ್ಕೆ ಬರಬೇಕೆಂದು ತೇಜ್ ವಿಲಿಸ್. ಸ್ವಾಮಿ ನಾರದರೆ, ಹಲೋ ಯಾರು ಸ್ವಲ್ಪ ನಿಮಗೆ ಅಹೋ ಮುಕುಂದರೇ. ಸ್ವಾಮಿ ನಾರದರೆ, ತ್ರಿಮಗಳಂಗಲಂ. ಸ್ವಾಮಿ ನಾರದರೆ ಹೇಳಿವಿನಿ ಕೇಳು. ಅದೇನು ಚೆನ್ನಾಗಿ ಹೇಳು ಶ್ರೀಕೃಷ್ಣ. ಚಂದನೆ ಆಗಿ ಸ್ವಾಮಿ ಚಂದನೆ ಆಗಿ
ವರ್ತಮಾನ ನಮಗೆ ತಿಳಿಯಲಾಗಿದೆ ನಾರದರೆ ನೀವೇ ತಿಳಿಸಿರಿ ಬುದ್ಧಿ ಸಂಪನ್ನರೇ. ಅಹೋ ಮುಕುಂದನೇ, ಸ್ವಾಮಿ ಮುನಿವರ್ಯ, ತ್ರಿವಗಳಂಗಳನ್ನು ನೀವಿಟ್ಟು ಹೆಜ್ಜೆಯೇ ಭಕ್ತರಿಗೆ ವರದಾನವು. ನೀವ ನುಡಿದ ನುಡಿಗಳೇ ಅವ್ರಿಗೆ ವರದಾನವು. ಈ ಸೃಷ್ಟಿಯನ್ನು ಪರಿಪಾಲನೆ ಮಾಡುವುದು ನೀವೇ, ನಿಮಗೆ ಜಯದ ವರ್ತಮಾನವು. ನಮಗೇಕೆ ತಿಳಿಯಬೇಕು? ಸುಮ್ಮನೆ ನಮಗೇತಕ್ಕೆ ವಿಚಾರ ಮಾಡೋರಿ ನಾರಾಯ ಎನ್ನಂ ಕೇಳಬೇಡೋ ವೀಕ್ಷಣ. ಅಹೋ ಬ್ರಹ್ಮಾನಂದನ, ಅಹೋ ಶ್ರೀಕೃಷ್ಣ ಪರಮಾತ್ಮ, ನಾವು ಲೋಕವನ್ನು ರಕ್ಷಣೆ ಮಾಡಬೇಕು ನಿಜ. ಆದರೆ ಯಾರು ಹಿಂದಿಗೆ ಹೋಗುತ್ತಾರೆ, ಹೇಗಿದ್ದಾರೆ, ಎಲ್ಲಿ ಏನೇನು ವರ್ತಮಾನ ನಡೆಯುತ್ತದೆ ನಮಗೆ ತಿಳಿಯದಾಗಿದೆ ನಾರದರೆ ನೀವೇ ಹೇಳಿರಿ, ಮುಂದಿತ್ತರೇ. ಅಹೋ ಶ್ರೀಕೃಷ್ಣ ಪರಮಾತ್ಮನೇ, ಹೇಳುವನು ಕೇಳು. ಮುನಿವರ್ಯ ಚೆನ್ನಾಗಿ ಹೇಳು. ಶ್ರೀಕೃಷ್ಣನೇ ಏನಂತೋ ಹೇಳಲೇ. ಶ್ರೀಕೃಷ್ಣನೇ ಏನಂತೋ ಹೇಳಲೇ. ಮಧುರ ನಗರ ಪಟ್ಟಣವೋ, ಮಧುರ ನಗರ ಪಟ್ಟಣವೋ ನಾನು ನೋಡಿ ಬಂದೆ. ಶ್ರೀಕೃಷ್ಣನೇ ಏನಂತೋ ಹೇಳಲೇ. ಅಹೋ ಶ್ರೀಕೃಷ್ಣ ಏನು ಹೇಳುವ? ನಿಮ್ಮಯ ಮಾವನು ಆ ಕಂಸ ಸೋರನು. ನಿಮ್ಮಯ ಮಾವನು ಆ ಕಂಸ ಸೋರನು. ಮಧುರ ನಗರ ಪಟ್ಟಣವೋ, ಮಧುರ ನಗರ ಪಟ್ಟಣವೋ ನಾನು ನೋಡಿ ಬಂದೆ. ಶ್ರೀಕೃಷ್ಣನೇ ಏನಂತೋ ಹೇಳಲೇ. ಅಹೋ ಶ್ರೀಕೃಷ್ಣ ಸ್ವಾಮಿ ಮುನಿವರ್ಯ ಚೆನ್ನಾಗಿ ಹೇಳು. ಅಹೋ ಲೋಕನಾಯಕನಾದ ಶ್ರೀಕೃಷ್ಣ ಪರಮಾತ್ಮ, ಸ್ವಾಮಿ ಮುನಿವರ್ಯರ, ಹಾಗಾದ್ರೆ ಚೆನ್ನಾಗಿ ಕೇಳು ನೀನು. ಅದು ಏನು ಚೆನ್ನಾಗಿ ಹೇಳಿರಿ ನಾರದರೆ. ಹಿಂದಿನ ದಿನ ಕಂಸಾಸುರನೆಂಬ ರಾಜಧಾನಿಗೆ ನಾನು ಹೋಗಿದ್ದೇನೆ. ಅಲ್ಲಿ ನಡೆದ ವರ್ತಮಾನವೇನೆಂದರೆ, ಏನಿರುವುದು ಮುನಿವರ್ಯ? ನೀವು ಸಂತೋಷದಿಂದಿರುವುದು ಕಂಡು ನಿಮ್ಮ ಮಾವನಾದ ಕಂಸಾಸುರನು ನಿಮ್ಮ ಮೇಲೆ ಅಗೆತೊಟ್ಟು ನಿಮ್ಮನ್ನು ಸಂಹರಿಸಿ ತಾನೊಬ್ಬನೇ ಸುಖದಿಂದ ಇರಬೇಕೆಂದು ಸುಳ್ಳಕ ಬುದ್ಧಿ ಮೂಡಿಸಿಕೊಂಡಿದ್ದಾರೆ. ಹೌದು ಅನಿಯ ಸ್ವಾಮಿ ನಾರದರೆ. ಅದಕ್ಕೆ ನಿಮ್ಮ ಅಭಿಪ್ರಾಯವೇನು? ಚೆನ್ನಾಗಿ ತಿಳಿಸು ದೇವ, ದಿವ್ಯ ಪ್ರಭಾವ. ಅಹೋ ಶಾರದೆಯ ಕಂದನಾದ ನಾರದರೆ, ಅಹೋ ಶ್ರೀಕೃಷ್ಣ ಪರಮಾತ್ಮ, ನೀವು ಹೇಳುವುದು ನಿಜವೇ? ಹೌದು ತಾತ. ಹಾಗಾದರೆ ನಮ್ಮ ಸೋದರ ಮಾವನಾದ ಕಂಸಾಸುರನು ನಮ್ಮ ಮೇಲೆ ಆಕ್ರೋಶ ಹುಕ್ಕಿ ಹರಿಯುತ್ತದೆಯೇ? ಸರಿ, ಫಲ ಫಲ ಸಂತೋಷವಾಯಿತು. ಹಾಗಾದರೆ ಅವನ ಹೆಣ್ಣೊಡನೆ ಯುದ್ಧಕ್ಕೆ ಬರಲಿ. ಯುದ್ಧದಲ್ಲಿ ಅವನಂ ಜಯಿಸತಕ್ಕ ಬುದ್ಧಿಯಂ ಕೊಲಿಸದಿದ್ದರೆ ಶ್ರೀಕೃಷ್ಣನೆಂಬ ನಾಮವೇತಕ್ಕೆ ಮುನಿವರ್ಯ ನೀವೇ ನೋಡೋ ಮುಂದಿನ ಆಶ್ಚರ್ಯ. ಅಹೋ ಶ್ರೀಕೃಷ್ಣ ಪರಮಾತ್ಮರೇ, ಸ್ವಾಮಿ ಮುನಿವರ್ಯ, ನೀನು ಅವನೊಡನೆ ಯುದ್ಧ ಮಾಡಿ ಸೋಲಿಸಿ ಅವನನ್ನು ಬಿಟ್ಟರೆ ನಿಮ್ಮ ದೇವಲೋಕದ ಮೇಲೆ ಏರಿ ಹಾಳು ಮಾಡುವ ಬುದ್ಧಿಯನ್ನು ಹುಡುಕುವ ಕಂಸಾಸುರನಿಗೆ ನೀವು ಪ್ರಾಣದಾನ ಮಾಡಿದ, ಅವನ ಪ್ರಾಣ ಹರಣ ಮಾಡಿರಿ. ನನ್ನ ಮಾತಿನ ಅರ್ಥ ಹೀಗಿದೆ ದೇವ, ತಿಳಿದು ನೋಡಿದರೆ ವಿಚಾರವ. ಸ್ವಾಮಿ ಮುನಿವರ್ಯ, ಅಹೋ ಶ್ರೀಕೃಷ್ಣ, ಹಾಗಾದರೆ ನೀವು ಹೇಳಿದಂತೆ ನಾಳಿನ ಯುದ್ಧದಲ್ಲಿ ಕಂಸನೆಂಬ ಹದಮನನ್ನು ಕೊಂದು ದೇವಲೋಕವನ್ನು ಉಳಿಸುವೆನು. ಯುದ್ಧಕ್ಕೆ ಬರುವ ಸಮಯವಾದರೂ ಯಾವುದು ನೀವೇ ತಿಳಿಸ್ರೆ ನಾರದರೆ ಗಾನಾವಿದ್ಯೆ ಶಾರದರೆ. ಕಂಸಾಸುರ, ಅಹೋ ಲೋಕರಕ್ಷಕನಾದ ಶ್ರೀಕೃಷ್ಣ ಪರಮಾತ್ಮನೇ, ಸ್ವಾಮಿ ನಾರದರೆ, ಹೇಳಿವನು ಚೆನ್ನಾಗಿ ಕೇಳು. ಅದು ಏನು ಚೆನ್ನಾಗಿ ಹೇಳಿರಿ ಮುನಿವರ್ಯ. ನಿಮಗೆ ತಿಳಿದಿರುವ ವಿಚಾರವು ಯಾವುದಂದರೆ, ಯಾವುದಿರುವುದು ಮುನಿವರ್ಯ? ಕಂಸಾಸುರನೆಂಬ ದೈತ್ಯನು ತನ್ನ ರಾಜಧಾನಿಯಲ್ಲಿ ಸುಳ್ಳು ಬೀಳು ಹಬ್ಬವನ್ನು ರಚಿಸಿ ಆ ಹಬ್ಬಕ್ಕೆ ನಿಮ್ಮನ್ನು ಬರೆ ಮಾಡಿಕೊಂಡು ನಿಮ್ಮನ್ನು ಸಂಹರಿಸಿ ಮೋಸವನ್ನು ಹುಡುಕಿರುವನು ಕಂಸಾಸುರ. ಆದ ಕಾರಣ ನೀವು ಉಪದಿಂದ ಅವನಿಗೆ ಮರಣ ಶಿಕ್ಷೆಯನ್ನು ಕೊಟ್ಟು ನಮ್ಮನ್ನು ಉದ್ಧರಿಸಿ ತಂದೆ. ಅಹೇ ಶ್ರೀ ಕೃಷ್ಣರೇ, ನಾನೆಲ್ಲ ಹೋಗಿ
ನಿನಗೆ ಅಪ್ಪನ ದಯಪಾಲಿಸೈ ಲೋಕರಕ್ಷಕನೇ. ನಿನಗೆ ಶುಭವಾಗಲೇ ಹೋಗಿ ಬಂದಿರಿ ನಾರದರೇ. ಕಂಸಾಸುರ ಜನ ಎಲೈ ಸೋದರ ಮಾವನಾದ ಕಂಸನೇ, ನಾನೇ ಬುದ್ಧಿವಂತನೆಂದು ತಿಳಿದು ಹೊಣಗರ್ಜನೆಯ ಮಾಡುವೆಯ? ಸಹಜವಾಗಿ ಮಾಡುವನೇ ಭ್ರಷ್ಟ. ಎಲೈ ಕುಲ, ಎನ್ನ ಮಂತ್ರಿಗಳಾದ ಶಕಟಾಸುರ ಮತ್ತು ತೃಣಮಸುರ ನಿನ್ನೊಡನೆ ಬಿದ್ದಕ್ಕೆ ಬಂದರೆ ಮೋಸದಿಂದ ಬೇರೆ ವೇಷವನ್ನು ಧರಿಸಿಕೊಂಡು ಬಂದೆಯ ಮೂರ್ಖ. ನಿಲ್ಲು ನಿಲ್ಲು, ನೀ ಎಲ್ಲಿಗೆ ಹೋಗುವೆ? ನಿನ್ನ ಕಪಟ ವೇಷವನ್ನು ಬಿಟ್ಟು ಎನ್ನೊಡನೆ ಬಿದ್ದಕ್ಕೆ ನಿಲ್ಲು ಹದವ ತೋರಿಸುವೆನಂತ. ಎಲೈ ಸೋದರ ಮಾವನಾದ ಕಂಸನೇ, ಎಲೈ ಬಂಡನೆ, ಸುಮ್ಮನೆ ಹೆಣ್ಣಂ ಕೆಣಿಕೆ ಸಾಯಬೇಡ. ನೀನು ಇಲ್ಲಿ ತನಕ ಮಾಡಿದ ಮೋಸ ಸುದ್ದಿಯನ್ನು ಕೇಳಿದರೆ ಅಯ್ಯೋ ಎನ್ನ ಹೃದಯವು ಅಲ್ಲೆಣಿಸುವುದು. ಎನ್ನಂ ಜರಿದನ್ನ ಮಾತನಾಡಿದರೆ ನಿನ್ನ ಮಿಕ್ಷಣದು ಸುತ್ತ ಸುರ ಮಾಡಿಬಿಡುವ ಮೂಡ ಮೃತ ಸಾಯಬೇಡ. ಎಲೈ ಕಳ್ಳ ಕೃಷ್ಣನೇ, ಎಲೈ ಸೋದರ ಮಾವನಾದ ಕಂಸನೇ, ನಿನ್ನ ನಟನೆಯಂ ನಾ ಬಲ್ಲೆನು. ಇಂದಿನ ಕದನದವಳು ಕಪಟಿ, ಇಂದಿನ ಕದನದವಳು ನಿನ್ನ ರುಂಡವನ್ನು ಚಂಡಾಡಿ ಬೋಲಿರಿ ನಾಮ ಇನ್ನೇದು ಇದ್ದು ಸಾರ್ಥಕವೇನು ಬಂಡ ತೋರಿಸುವ ನಿನ್ನ ರುಂಡ. ಎಲೈ ಮೂಢ ಆತ್ಮನೇ, ಎಲೈ ಬಂಡನೇ, ಹೇಳಿದನೆ ಕೇಳು. ಅದೇನು ಚೆನ್ನಾಗಿ ಹೇಳು ಬಂಡ.
ಕಿನ್ನರಿಯಂತೆ ಕೂಗಾಡಿದರೆ ನಿನ್ನ ಸೀಳಿ ಸಹಸ್ರ ಓಳು ಮಾಡಿಬಿಡುವನು. ಎನೈ ಭ್ರಷ್ಟ, ಎನ್ನ ಮೆಕ್ಕಳಿಕೆ ಮಾತಿಗೆ ರೊಚ್ಚಂ ತೋರಿದರೆ ನಿನ್ನ ಮೀಕ್ಷಣದು ಹತ ಮಾಡಿಬಿಡುವೆ ಬಂಡ, ಹಾರಿಸುವೆ ನಿನ್ನ ರುಂಡ. ಬೋಲಿರಯ್ಯಲ ಈ ಮದಂಧನೆ, ಎನೈ ಮೂಢಾತ್ಮನೇ, ನಾನಿರುವ ಮನೆಯಲ್ಲಿ ಜಯಿಸಿ ನನ್ನ ಕೈಯಿಂದ ತಪ್ಪಿಸಿಕೊಂಡ ಮಂದಮತಿಯೇ, ಇನ್ನು ನೀನು ನನ್ನ ಕೈಯಲ್ಲಿ ತಪ್ಪಿಸಿಕೊಳ್ಳುವುದು ಸಾಧ್ಯವಿಲ್ಲ. ಸಿಂಹದ ಗುಯ್ಯಲ್ಲಿ ಸಿಕ್ಕ ನರಿಯಂತೆ ಸಿಲುಕಿರುವೆ. ಬೋಲಿರೆ ತೋರಿಸುವೆ ನನ್ನ ಪರಾಕ್ರಮ. ಎಲೈ ಹೆದಮನೆ, ಎಲೈ ಮೂಢಾತ್ಮನೇ, ಎನ್ನಂ ಸಂವರಿಸುವನನ್ನು ಹೊರಗಚ್ಚನೆಗೆ ಮಾಡಿ ಸಹಸ್ರಾಯ ಮಾಯ ವೇಷ ಎಂದರಿಸಿ ಬಂದ ಇಡೆಂಬಿ ಎಂಬ ಡಂಬಕನು ಒಂದೇ ಉಸಿರಿಗೆ ಸಿವಿದು ಹೋದನು. ಸುಮ್ಮನೆ ಯಾಕೋ ಚಿಂತನಾಗಿ ಹೆಣ್ಣಿಗೆ ಎದುರು ಖಂಡಿಯ ಹಸರ ಆರಿಸಿ ಬಿಡುವೆ ನಿನ್ನ ಗಗನಾಂತರಕ್ಕೆ ನಿನ್ನ ಶಿರವ. ಬೋಲಿರೆಯ್ಯಲ ಈ ಚೋರ, ನೀನ್ಯಾವ ಸೂರ? ನೀನ್ಯಾವ ಸೂರಲೇ ಭ್ರಷ್ಟ? ನಿನ್ನದೊಂದು ಬರೀ ಒಣ ಭೀಕರ. ಬೋಲಿರೆ ತೋರಿಸುವ ನನ್ನ ಪರಾಕ್ರಮ. ಎಲೈ ಮೂರ್ಖನೇ, ದ್ವಾರ ಬಾಗಿಲಿನಲ್ಲಿ ಕಟ್ಟಿದ ನಿನ್ನ ಕುವಲ ಎಂಬ ಪೀಠವನ್ನು ಆನೆಯನ್ನು ನಿಮಿಷ ಮಾತ್ರ ದಯಿಸಿಬಿಡುವನ. ಇನ್ನು ಉಳಿದಿರುವನು ನೀನೊಬ್ಬನೇ ಮಾತ್ರ. ನಿನ್ನ ಕೈಯಿಂದ ಸಮರಿಸುವುದು ಸಾಧ್ಯವಿಲ್ಲ. ಎಲೈ ಮೂರ್ಖ, ಎಲೈ ಬಂಡ, ಸಹಸ್ರ ಸತ್ಯವುಳ್ಳವನು ನಾನಾದರೆ ಸಿಂಗಳಿಕನು ನೀನು. ನೀನು ನನಗೆ ತುಳಕ್ಕೆ ಸಮ. ಹೆಚ್ಚಿಗೆ ಮಾತನಾಡಬೇಡ ಕುಲ್ಲ, ಮುರಿಬೇಡ ನಿನ್ನ ಹಲ್ಲ. ಎಲೈ ಬೋಲಿರೆ ಎಲೈ ಕಪಟ ಅಂತಕನೇ, ಎಲೈ ಮೂರ್ಖನೇ, ನನ್ನ ಸಿಂಗಲಿಕನೆಂದು ಬೊಗಳಾಡಿವಯ. ಸಹಜವಾಗಿ ಮಾತನಾಡುವನಲ್ಲೇ ಮಾತನಾಡಲು ಬಿಟ್ಟುದಕ್ಕೆ ನಿನ್ನ ನಾಲಿಗೆ ಬುದ್ಧವಾಯಿತ ಹೇಗೆ? ಎಲೈ ಬಂಡ, ಎಲೈ ಮೂರ್ಖ, ಬೋಲಿರೆ ನಿನ್ನ ಹದಮ ತೋರಿಸುವೆ ನನ್ನ ಪರಾಕ್ರಮ. ಎಲೈ ಹೆದಮನೆ, ಇಳಿವೆನು ಕೇಳು. ಎಲೈ ಬಂಡನೆ, ಅದೇನು ಗನ್ನ ಹಾಗೆ ಅನಿರುದ್ಧ ನಿನಗೇನು ಕಾಲ ಕೂಡಿ ಬಂದಂತೆ ಕಾಣುತ್ತದೆ. ನಿನಗೇನು ಕಾಲ ಕೂಡಿ ಬಂದಂತೆ ಕಾಣುತ್ತದೆ ಬಂದ. ಅತಿ ಜಾಗ್ರತೆಯಿಂದ ಯುದ್ಧಕ್ಕೆ ನಿಲ್ಲರೆ ಹಸರ ಸೇರಿಸಿ ಬಿಡುವೆ ನಿನ್ನ ನೆನಪುರ. ಬೋಲಿರೆ ಎಲೈ ಭ್ರಷ್ಟನಾದ ಕೃಷ್ಣನೇ, ಎಲೈ ಸೋದರ ಮಾವನಾದ ಕಂಸಾಸುರನೇ, ಬೋಲಿರೆ ಅತಿ ಜಾಗ್ರತೆಯಿಂದ ಯುದ್ಧಕ್ಕೆ ನಿಲ್ಲ ಹದಮ. ಎಲೈ ಹದಮನೆ, ಜಾಗ್ರತೆಯಿಂದ ಯುದ್ಧಕ್ಕೆ ನಿಲ್ಲರೆ ಮೂರಮತಿ ಹಾಲನ್ನು ನಿನ್ನ ಪ್ರಾಣ ಹತ್ತಿರಕ್ಕೆ.
ಸಾರಥಿ ದೇವಾ ನಮ್ಮ ಸೋದರ ಮಾವನಾದ ಕಂಸಾಸುರನು ಯುದ್ಧದಲ್ಲಿ ಸಮ್ಮರಾಗಿ ಹೋದನು. ಇನ್ನೇತಕ್ಕೆ ತಡ ಎನ್ನ ಸತಿಸೂತರಿರುವ ಭೂತಲಕ್ಕೆ ರಥವನ್ನು ಚೂಟಿಯಿಂದ ಬಿಡುವಂತ ನಾನು ಸಾರಥಿ ಅತಿ ಜಾಗೃತಿ ಅದೇ